ಸರ್, ಈಗ ನಿಮ್ಮ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಹೇಗೆ ನಡೀತಿದೆ, ಅಂತಾರಾಜ್ಯದಲ್ಲಿ ಅಂದ್ರೆ ರಾಜ್ಯದ ಹೊರಗಡೆ ಹೇಗೆ ನಡೀತಿದೆ, ಅಲ್ಲಿ ನಿಮ್ಮ ಯೂತ್ ಟೀಮ್ ಹೇಗೆ ಸಪೋರ್ಟ್ ಕೊಡ್ತಾ ಇದೆ ನಿಮ್ಗೆ, ಜೊತೆಗೆ ಹೇಗ್ ಮಾಡ್ತೀರಾ ಹೊರಗಡೆ ಔಟ್ ಆಫ್ ಸ್ಟೇಟ್ ಅಂದ್ರೆ ನಿಮ್ಮ ಕಾರ್ಯಕ್ರಮಗಳನ್ನ? ನಮ್ದು ಕಾರ್ಯಕ್ರಮಗಳು ಫಿಕ್ಸ್ ಆಗೋಗುತ್ತೆ. ಇಲ್ಲೇ ನಾವು ಇಲ್ಲೇ ಕೂತ್ಕೊಂಡು ಆಫೀಸಲ್ಲೇ ವಿಲ್ ಪ್ಲಾನ್ ಅಂಡ್ ಫಿಕ್ಸ್. ಈ ಫಿಕ್ಸ್ ಮಾಡಕ್ಕೆ ಅಲ್ಲೇ ಯಾರನ್ನ ಒಬ್ರು ಇರಬೇಕು. ದೇರ್ ಶುಡ್ ಬಿ ಎ ಕಂಡ್ಯೂಟ್ ಆರ್ ದೇರ್ ಶುಡ್ ಬಿ ಎ ಡೆಸ್ಟಿನಿ. ಆ ಕಡೆ ಒಂದು ಟಾರ್ಗೆಟ್ ಇರಬೇಕು, ಡೆಸ್ಟಿನೇಷನ್ ಇರಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ ಈಗ, ನಾನು ಮೊದಲೇ ಹೇಳ್ದಂಗೆ ನಮ್ದು ವಾಟ್ಸ್ಆ್ಯಪ್ ಗ್ರೂಪ್ಸ್ ಆಗಿರ್ಬೋದು, ಲವ್ ಇಂಡಿಯಾ ಕನ್ನಡ, ತಮಿಳ್, ಮಲಯಾಳಂ, ಅಸ್ಸಾಂ, ಮರಾಠಿ, ಒರಿಸ್ಸಾ, ಈ ಥರ ಎಲ್ಲ ಸುಮಾರು ಮಾಡ್ಕೊಂಡಿದ್ದೀವಿ. ಅಲ್ಲಿ ಇರೋಂಥ ಜನ ನಮ್ಮ ಲೋಕಲ್ಲು ಇದೆ. ಲೋಕಲ್ ಆಗಿ ಮಾಡ್ಕೊಂಡು ಲವ್ ಇಂಡಿಯಾ ಕೋಲಾರ ಇದೆ, ಲವ್ ಇಂಡಿಯಾ ಬ್ಯಾಂಗ್ಳೂರ್ ಈಸ್ಟ್ ಅನ್ನೋದಿದೆ, ಲವ್ ಇಂಡಿಯಾ ನಾರ್ತ್ ಕರ್ನಾಟಕ ಒಂದಿದೆ. ಸೊ ಅಲ್ಲಿ ಜನ ನೋಡ್ತಾ ಇರ್ತಾರೆ ನಮ್ಮ ಆಕ್ಟಿವಿಟೀಸ್. ಪ್ರತಿಯೊಂದು ಆಕ್ಟಿವಿಟೀಸ್ ನೋಡ್ತಾ ನೋಡ್ತಾ ಆ ಕಡೆ ಕೋಲಾರ ಅವ್ರು ಕೇಳ್ತಾರೆ, ಸರ್ ನಾವು ಇದು ಮಾಡೋಣ ಅನ್ಕೊಂಡಿದ್ದೀವಿ ಸರ್, ಮಾಡೋಣ. ಏನ್ ಮಾಡೋಣ ಅನ್ಕೊಂಡಿದ್ದೀರಾ, ನೀವು ಒಂದು ಪ್ಲಾನ್ ಮಾಡಿ ಹೇಳಿ, ನಾವು ಇಲ್ಲಿಂದ ಬರ್ತೀವಿ ಅಂತ. ಸೊ ಹಾಗಾಗಿ ಸ್ವಚ್ಛ ಭಾರತ್ ಹಾಕ್ಕೊಳ್ತಾರೆ, ಬ್ಲಡ್ ಡೊನೇಷನ್ ಇಟ್ಕೊಳ್ತಾರೆ, ಹೆಲ್ತ್ ಚೆಕಪ್ ಕ್ಯಾಂಪ್ ಇಟ್ಕೊಳ್ತಾರೆ, ಐ ಸ್ಕ್ರೀನಿಂಗ್ ಕ್ಯಾಂಪ್ ಇಟ್ಕೊಳ್ತಾರೆ. ಸೊ ಅವಾಗ ಅಲ್ಲಿಗೂ ಹೋಗ್ತೀವಿ. ಅಂದ್ರೆ ಸೆಲ್ಫ್ ಮೋಟಿವೇಶನ್ ಆ ಗ್ರೂಪಲ್ಲಿ ಇರೋಂಥ ನಮ್ಮ ಮೆಂಬರ್ಸ್, ವಾಲಂಟಿಯರ್ಸ್ ಅವ್ರು ನಮಗೆ ಹೇಳಬೇಕು, ಅಥವಾ ನಾವು ಅವ್ರನ್ನ ನಾವು ಕೇಳಬೇಕು. ಕೆಲವು ಸಲ ನಮ್ಮವ್ರು ಕೇಳ್ತಾರೆ, ಅವ್ರಿಗೆ ಅವ್ರು ರೆಡಿ ಇದ್ರೆ ಅವರು ಮಾಡ್ಕೊಳ್ತಾರೆ. ಕೆಲವರು ಹಿಂಜರಿಸ್ತಾರೆ ಅಂತ ಕಡೆ ಮಾಡಲ್ಲ. ಎಲ್ಲಿ ಸ್ವಲ್ಪ ಚೆನ್ನಾಗಿ ಟೆಂಪೋ ಬೆಳೆಯುತ್ತೆ, ವೇವ್ಲೆಂತ್ ಸೆಟ್ ಆಗುತ್ತೆ ಅಂತ ಕಡೆ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಅಸ್ಸಾಂನಲ್ಲಿ ಹೊಸದಾಗಿ ನಾವೊಂದು ಗ್ರೂಪ್ ಮಾಡಿದ್ವಿ. ಅಲ್ಲೂ ಒಂದು 10 ಮೆಂಬರ್ ಇದ್ದಾರೆ. ಲಕ್ನೋವಲ್ಲಿ ಒಂದು 10